ಜಾತಿ ಧರ್ಮದ ಮೇಲೆ ಮತ ತಗೊಂಡ್ಮೇಲೆ ಕಳ್ಳರು ಯಾರು ಅಂತೇಳಿ ಹುಡುಕ್ತಾರೆ. ಈಗ ಹೋಗಿ ದೇವ್ರಿಗೆ ಹುಂಡಿಗೆ ಭಾಳ ದೊಡ್ಡ ಸಾಚ ಅನ್ನೋರು ಆ ಹುಂಡಿಗೆ ಕೈ ಹಾಕ್ತಾರೆ ಅಂತ ಹೇಳಿದರೆ ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ ನೋಡಿ. ನಾನು ಅದಕ್ಕೆ ಜಾಸ್ತಿ ಚರ್ಚೆ ಮಾಡೋಕ್ಕೆ ಹೋಗಲ್ಲ, ಅಸಹ್ಯ ಇದೆಲ್ಲದು ಕೂಡ. ಇದು ನಾನೇನೇ ಮಾತಾಡಿದರೆ ಏನು ಒಂದು ಕಡೆ ಹಿಂದೂ ವಿರೋಧಿ ಆಗ್ಬಿಡ್ತೀವಿ ನಾವು. ನಮ್ಮ ತಂದೆ ತಾಯಿಯವ್ರಿಗೆ ಜನ್ಮ ನಮ್ಮ ತಂದೆ ತಾಯಿಯವ್ರು ಕೊಟ್ಟಾಗ ನಾನು ಹಿಂದೂವಾಗಿ ಹುಟ್ಟಿದೆ. ಆದರೆ ಹಿಂದೂವಾಗಿ ಹುಟ್ಟಬೇಕಾದ್ರೆ ಬೇರೆಯವ್ರನ್ನ ಪ್ರೀತಿ ಮಾಡುವಂಥ ನಮ್ಮ ಅಪ್ಪ ಅಮ್ಮ ಸಂವಿಧಾನದಲ್ಲಿ ಏನು ಹೇಳ್ಕೊಟ್ಟಿದ್ದಾರೆ. ಅದಕ್ಕೆ ನಾನು ಅದನ್ನ ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಅಲ್ಲ, ರಾಮ ಮಂದಿರದ ಬಗ್ಗೆ ಮಾತಾಡಲ್ಲ ಅಂತ ಹೇಳಿದಾಗ ಹಂಗಾರೆ ರಾಮ ಏನು ಬಂದು ಕೊಳ್ಳೆ ಹೊಡೀರಿ ನನ್ನ ಹೆಸರಲ್ಲಿ ಅಂತ ಹೇಳಿದಾರಂತ BJP ಅವರಿಗೆ ನಾಚಿಕೆ ಆಗಲ್ಲ ಇವರಿಗೆ? ರಾಮನ ಹೆಸರಲ್ಲಿ ಕೊಳ್ಳೆ ಹೊಡಿತಾ ಇದ್ದಾರಲ್ಲ, ಏನು ಅನ್ಸುತ್ತೆ ನಿಮಗೆ? ಸಿ ದೀಸ್ ಆರ್ ಆಲ್ ಒಂಥರ ದುರಂತ. ಏನು ಮಾಡೋಕ್ಕಾಗತ್ತೆ ನಮ್ಮ ದೇಶದೊಳಗೆ ಒತ್ತಡ, ಒಂದು ಫೋರ್ಸ್ ಮೇಲೆ ಈ ಥರ ಎಲ್ಲ ಕೆಟ್ಟ ರೀತಿಯಲ್ಲಿ ಇದು ಮಾಡ್ತಕ್ಕಂಥದ್ದು ಐ ಥಿಂಕ್ ನಿಲ್ಲಿಸ್ಬೇಕಾಗತ್ತೆ. ಅದು ಕಾನೂನುಬದ್ಧವಾಗಿ ಅವ್ರು ಉತ್ತರ ಕೊಡ್ತಾರೆ, ಏನು ತೊಂದರೆ ಏನಿಲ್ಲ. ಹಾಂ, ಅದು ಮಾಡ್ತಾರೆ. ನಾನು ಮಿನಿಸ್ಟರ್ ಅಲ್ಲ, ಬಟ್ ಆದರೂ ಕೂಡ ನಮ್ಮ ಕನಸಿರೋದ್ರಿಂದ ಮಾಡಿದ್ದೀನಿ. ಅದೆಲ್ಲ ಸೆಟ್ ಆಗ್ತಾ ಇದೆ, DPRs ರೆಡಿ ಆಗ್ತಾ ಇದೆ. ಸೊ ಇದೆಲ್ಲ ಎಕ್ಸ್ಪ್ಯಾನ್ಷನ್ ಆದಮೇಲೆ ಯಾರು ಆ ಸ್ಥಾನಕ್ಕೆ ಬರ್ತಾರೆ ನೋಡಿಕೊಂಡು ಅದನ್ನು ಮುಂದುವರಿಸ್ತಾರೆ. ಈ ವರ್ಷ ಎಲ್ಲ ಅದೇ ಕೆಲಸ.